ನಾವೆಲ್ಲರೂ ಸಹಿತ ಮಾಡ್ತಾ ಇದ್ದೀವಿ. ಗುರುಪೂರ್ಣಿಮೆ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ದಿನ ಅಂತ ಹೇಳಿ ಕರಿತೀವಿ. ಗುರುವಿನ ಸ್ಮರಣೆ ಮಾಡಿಕೊಂಡು ಗುರುವಿಗೆ ನಮನವನ ಸಮರ್ಪಣೆಯನ್ನು ಮಾಡಿ ಆ ಹರಮನಿದರು ಗುರು ಕಾಯುವಂತಕ್ಕಂಥ ವಾಡಿಕೆಯಂತೆ ಭಗವಂತನಕ್ಕಿಂತ ಶ್ರೇಷ್ಠ ಗುರು ಅಂತಕ್ಕಂತಹ ವ್ಯವಸ್ಥೆಯನ್ನು ನೋಡ್ತೀವಿ. ಹಾಗೆ ಆ ಗುರುವಿನ ಅನುಗ್ರಹ ನಿಮ್ಮೆಲ್ಲರಿಗೂ ಸಹಿತ ಎಲ್ಲ ಭಕ್ತ ಕುಲಕೋಟಿಗೂ ಪ್ರಾಪ್ತವಾಗಲಿ ಅಂತೇಳಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಎಲ್ಲ ಪೂಜಾ ಕೈಂಕರ್ಯಗಳನ್ನ ಹಮ್ಮಿಕೊಂಡಿದೆ. ಅಂತಹ ಪೂಜೆಯಲ್ಲಿ ವಿಶೇಷವಾಗಿ ಇವತ್ತು ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಅಷ್ಟೋತ್ತರ ಮಹಾಮಂಗಳಾರತಿ ಪೂಜಾದಿಗಳು ಸದ್ಗುರು ಸಾಯಿನಾಥರಿಗೆ ಸಮರ್ಪಣೆ ಆದರೆ ಜೊತೆಗೆ ವಿಶೇಷವಾಗಿ ಗಣಹೋಮ, ಮಹಾಮೃತ್ಯುಂಜಯ ಹೋಮ, ದತ್ತಾತ್ರೇಯ ಹೋಮ ಮತ್ತು ಸತ್ಯನಾರಾಯಣ ಸ್ವಾಮಿಯ ಪೂಜಾ ಕೈಂಕರ್ಯಗಳು ಈಗ ಪ್ರಾರಂಭವಾಗ್ತಾ ಇದ್ದಾವೆ. ಜೊತೆಗೆ ವಿಶೇಷವಾಗಿ ಯಜ್ಞ ಕ್ರಮಗಳನ್ನು ಸದ್ಗುರು ಸಾಯಿನಾಥನ ಶಿವನ ಸ್ವರೂಪದಲ್ಲಿ ನೋಡ್ತೀವಿ, ವಿಷ್ಣುವಿನ ಸ್ವರೂಪದಲ್ಲಿ ನೋಡ್ತೀವಿ, ಆಂಜನೇಯ ಸ್ವಾಮಿಯ ಸ್ವರೂಪದಲ್ಲಿ ನೋಡ್ತೀವಿ. ಎಲ್ಲ ರೂಪದಲ್ಲಿ ನಾವು ಹೇಗೆ ಅವರನ್ನು ಸ್ಮರಿಸ್ತೀವಿ ಹಾಗೆ ನಮಗೆ ಅನುಗ್ರಹವನ್ನು ನೀಡುತ್ತಾರೆ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಎಲ್ಲ ತಯಾರಿಗಳಾಗಿದ್ದಾವೆ. ಪೂಜಾ ಕೈಂಕರ್ಯ ಪ್ರಾರಂಭವಾಗ್ತಾ ಇದೆ. ತಾವೆಲ್ಲ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಇವತ್ತು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನೀವು ನಮ್ಮೆಲ್ಲರೂ ಸಾಕ್ಷಿಭೂತರಾಗಿದ್ದೀವಿ. ಅಂತಹ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಪೂಜಾ ಫಲ ನಿಮ್ಮೆಲ್ಲ ಮನೆತನಕ್ಕೆ ಭಕ್ತ ಕುಲಕೋಟಿಗೆ ಪ್ರಾಪ್ತವಾಗಬೇಕು. ಸದ್ಗುರು ಸಾಯಿನಾಥರು ಒಬ್ಬರಿಬ್ಬರು ಅಂತಿಲ್ಲ, ಯಾರೆಲ್ಲ ಭಕ್ತರು ಬಂದು ಅವರಿಗೆ ಹಣೆಯನ್ನು ಹಂಚಿ ಸಂಕಷ್ಟಗಳನ್ನ ಪರಿಹಾರ ಮಾಡಂತೇಳಿ ಸರಿಬಡ್ಡಿ ಕೇಳಿಕೊಳ್ತಾರೆ. ಎಲ್ಲ ಸಂಕಷ್ಟಗಳನ್ನ ಪರಿಹಾರವನ್ನು ಮಾಡತಕ್ಕಂತಹ ಕಾರ್ಯ ಆಗಬೇಕು. ಜೊತೆಗೆ ನಮ್ಮೆಲ್ಲ ಮನೆತನಕ್ಕೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಪ್ರಾಪ್ತವಾಗಬೇಕು. ನಿಮಗೆ ಬಹಳಷ್ಟು ಸಂಕಲ್ಪ ಇರ್ತಾವಲ್ಲ. ನಾವೆಲ್ಲ ಭಗವಂತನನ್ನು ಸುಮ್ಮನೆ ಪೂಜೆ ಮಾಡೋದಿಲ್ಲ, ನಿರೀಕ್ಷೆ ಇಟ್ಕೊಂಡೆ ಪೂಜೆ ಮಾಡ್ತೀವಿ. ಭಗವಂತನನ್ನು ಸುಮ್ಮನೆ ಹೋಗೋದಿಲ್ಲ, ನಿರೀಕ್ಷೆ ಇಟ್ಕೊಂಡು ಹೋಗ್ತೀವಿ. ಏನಾದ್ರು ಕೇಳ್ಕೊಳ್ಳಿಕ್ಕೆ ಹೋಗ್ತೀವಿ, ಏನಾದ್ರು ಬೇಡ್ಕೊಳ್ಳಿಕ್ಕೆ ಹೋಗ್ತೀವಿ. ಹಾಗಾಗಿ ಆ ಭಗವಂತನಲ್ಲಿ ನೀವು ಸ್ಮರಣೆಯನ್ನು ಮಾಡ್ಕೊಳ್ಬೇಕಂದ್ರೆ ಎಲ್ಲ ಸಹಿತ ಗೊತ್ತಿದೆ. ನಾವು ಹೇಳಬೇಕಾಗಿರ್ತಕ್ಕಂಥ ಏನೂ ಇಲ್ಲ. ನಾವು ಮನುಷ್ಯರು, ಆದ್ರೆ ಭಗವಂತನಿಗೆ ನಮ್ಮ ದುಃಖ ದುಮ್ಮಾನಗಳು, ಕಷ್ಟಗಳು, ಪರಿಹಾರಗಳು ಏನಾಗಬೇಕಾಗಿದ್ದಾವೆ ಅವೆಲ್ಲವೂ ಅವನಿಗೆ ಗೊತ್ತಿರ್ತವೆ. ಅವೆಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಡುವ ಭಗವಂತ ಅಂತೇಳಿ ಸ್ಮರಣೆಯನ್ನು ಮಾಡಿಕೊಂಡು ಇವತ್ತಿನ ಗುರುಪೂರ್ಣಿಮೆಯ ಕಾರ್ಯಕ್ರಮವನ್ನು ನಾವೆಲ್ಲ ಪ್ರಾರಂಭ ಮಾಡತಕ್ಕಂಥವರಾಗಿದ್ದೀವಿ. ಆ ಗುರುವಿನ ಅನುಗ್ರಹ ಪ್ರಾಪ್ತವಾಗಬೇಕು. ವಿಶೇಷವಾಗಿ ಎಲ್ಲ ಸದ್ಗುರುವಿನ ಅನುಗ್ರಹದಿಂದ ನಮ್ಮೆಲ್ಲ ದೋಷಗಳು, ಸಮಸ್ಯೆಗಳು ಪರಿಹಾರವಾಗಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಉತ್ತರೋತ್ತರವಾಗಿ ಎಲ್ಲ ರೀತಿಯ ಭಕ್ತರಿಗೆ ಎಲ್ಲ ರೀತಿಯ ಸುಖಕರವಾಗಿರ್ತಕ್ಕಂತಹ, ಸಂತೋಷಕರವಾಗಿರ್ತಕ್ಕಂತಹ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯಕರವಾಗಿರ್ತಕ್ಕಂತಹ ಫಲಗಳು ಪ್ರಾಪ್ತವಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಜೊತೆಗೆ ವಿಶೇಷವಾಗಿ ನಾವೆಲ್ಲ ಸಂಕಲ್ಪ ಮಾಡಿಕೊಳ್ಳಬೇಕಾಗಿದೆ ಅಂದ್ರೆ ವರುಣದೇವನ ಸರಿಯಾದ ಅನುಗ್ರಹ ಆಗಬೇಕಾಗಿದೆ. ನಮ್ಮದು ವಿಶೇಷವಾಗಿ ಕೃಷಿ ಆಧಾರಿತ ಒಂದು ದೇಶ ಅದರಲ್ಲಿ. ಹಾಗಾಗಿ ನಮಗೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯೊಳಗೆ ಮಳೆ ಆಗಬೇಕು. ಮಳೆ ಜಾಸ್ತಿ ಆದರೂ ರೈತನಿಗೆ ಕಷ್ಟ, ಮಳೆ ಕಡಿಮೆ ಆದ ರೈತನಿಗೆ ಕಷ್ಟ. ಈ ವರ್ಷ ಮಳೆ ಬಹಳ ಕಡಿಮೆ ಆಗಿದೆ. ಇವತ್ತು ಗುರುಪೂರ್ಣಿಮೆ ಇದೆ, ನಾವು ಮಳೆ ಆಗ್ಲಿ ಅಂತ ಹೇಳಬೇಕು, ಆಗ್ಬಾರ್ದು ಅಂತ ಹೇಳೋಂಗಿಲ್ಲ. ಯಾಕಂದ್ರೆ ಒಂದು ದಿವಸ ನಮಗೆ ತೊಂದರೆ ಆಗ್ಬೋದು, ಭಕ್ತರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಆ ನೀರು ಒಳಗೆ ಬರ್ಲಿಕ್ಕೆ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಪ್ರಸಾದ ಮಾಡ್ಲಿಕ್ಕಾಗ್ಲಿ ಮತ್ತೊಂದಾಗ್ಲಿ ವ್ಯವಸ್ಥೆ ಆಗಿದೆ. ಎಷ್ಟೆಲ್ಲ ಸಾಧ್ಯತೆ ನಮ್ಮ ರೈತರಿಗೆ ಒಳ್ಳೇದಾಗುವ ರೀತಿ ಒಳಗೆ ಒಳ್ಳೆಯ ಮಳೆ ಆಗಲಿ, ಒಳ್ಳೆಯ ಮಳೆಗೆ ತಕ್ಕಂಗೆ ಬೆಳೆ ಸಿಗಲಿ, ಬೆಳೆಗೆ ತಕ್ಕಂಗೆ ಬೆಲೆ ಸಿಗಲಿ. ಒಬ್ಬ ನಮ್ಮ ದೇಶದ ರೈತ, ಎಲ್ಲ ರೈತ ಕುಲಕೋಟಿ ಉದ್ಧಾರವಾಗಲಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡು ಈ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಿಗೆ ಒಳ್ಳೆಯದಾಗಲಿ, ಅವನಿಗೆ ಆಯುಷ್ಯ ಆರೋಗ್ಯ ಸಿಗಲಿ, ಅವನಿಗೆ ಜಯ ಪ್ರಾಪ್ತವಾಗಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಜೊತೆಗೆ ನಮ್ಮ ಮನೆತನಕ್ಕೆ ಎಲ್ಲ ರೀತಿಯ ಅನುಗ್ರಹ ಸದ್ಗುರು ಸಾಯಿನಾಥರಿಂದ ಪ್ರಾಪ್ತವಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಕ್ಷೇತ್ರಾಭಿವೃದ್ಧಿಯಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಇವತ್ತು ತಾವೆಲ್ಲ ಪೂಜೆಯಲ್ಲಿ ಪಾಲ್ಗೊಳ್ಳಿ. ನಿಮ್ಮೆಲ್ಲ ಸಂಕಷ್ಟಗಳು ಪರಿಹಾರ ಆಗೇ ಆಗ್ತವೆ. ಯಾಕಂದ್ರೆ ಇಂತಹ ಶ್ರೇಷ್ಠ ದಿನವನ್ನು ನಾವು ವರ್ಷಕ್ಕೊಮ್ಮೆ ಮಾತ್ರ ಸಿಗಲಿಕ್ಕೆ ಸಾಧ್ಯ. ಅದು ಗುರುಪೂರ್ಣಿಮೆ ಅಂತ ಹೇಳಿ ಕರೀತೀವಿ. ಹಾಗಾಗಿ ಆ ಗುರುವಿನ ಸ್ಮರಣೆಯನ್ನು ಮಾಡಿಕೊಂಡು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂತಹ ಅತ್ಯಂತ ಸುದೈವ ದಿನ ಅಂತಕ್ಕಂಥದ್ದು ನಾವು ಇವತ್ತು ನೆನಪಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಅಂತ ಸುದೈವ ದಿನವನ್ನ ನಾವು ಭಕ್ತಿಯಿಂದ ಭಗವಂತನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತವಾಗುವ ರೀತಿಯೊಳಗೆ ಅಂದ್ರೆ ಆ ಭಗವಂತನೇ ಗುರು ಸ್ವರೂಪದಲ್ಲಿ ಸದ್ಗುರು ಸಾಯಿನಾಥ ಸ್ವರೂಪದಲ್ಲಿ ಇವತ್ತು ಸನ್ನಿಧಾನವನ್ನು ವಹಿಸಿಕೊಂಡಿದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆ ಅವರಿಗೆ ತಯಾರಿಯಾಗಿದೆ. ಪೂಜಾ ಫಲಗಳು ಪ್ರಾಪ್ತವಾಗಬೇಕಾಗಿದೆ. ಇಲ್ಲಿ ಅಭಿಷೇಕವನ್ನು ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶವನ್ನು ಕೊಡುತ್ತದೆ. ಹೀಗೆ ಸಾಲಾಗಿ ಬಂದು ಅಭಿಷೇಕವನ್ನು ಮಾಡಿ ಹೀಗೆ ಹೋಗ್ಲಿಕ್ಕೆ ಅವಕಾಶ ಇರ್ತದೆ. ನಿಮ್ ಕಡೆಯಿಂದ ಒಬ್ಬರು ಗುರುಗಳು ಕೂತ್ಕೊಂಡು ಅಭಿಷೇಕವನ್ನು ಮಾಡಿಸ್ತಾರೆ. ಮತ್ತೆ ನೀವು ಇಲ್ಲಿಂದಲೇ ಪಾದವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಬಹುದು. ಮೇಲೆ ಹತ್ತಕ್ಕೆ ಯಾಕೆ ಕೊಡೋದಿಲ್ಲ ಅಂದ್ರೆ ಇಳಿಯುವಾಗ ಹತ್ತುವಾಗ ಸ್ವಲ್ಪ ತೊಂದರೆಗಳಾಗಿದ್ವು. ಹಾಗಾಗಿ ಅದರ ಕಾಲ ಜಾಗದ ಬಹಳಷ್ಟು ನಯಿಸಿರೋದ್ರಿಂದ ಆ ತೊಂದರೆಗಳಾಗಬಾರ್ದು
ಅಂತೇಳಿ ಕೆಳಗಿಂದ ಎಲ್ಲರಿಗೂ ಇವತ್ತು ಮುಟ್ಟಿ ಸ್ಪರ್ಶ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಸಬಕಾ ಮಾಲಿಕ್ ಏಕೆ ಅಂತಕ್ಕಂತಹ ವಾಣಿಯಂತೆ ಭಗವಂತ ಒಬ್ಬನಿದ್ದಾನೆ, ಅವನೆಲ್ಲರಿಗೂ ಸಹಿತ ನಿಮಗೆ ಯಾವ ರೂಪದಲ್ಲಿ ಬೇಕು, ಯಾವ ಆಕಾರದಲ್ಲಿ ಬೇಕು, ಯಾವ ಸ್ಮರಣೆಯಲ್ಲಿ ಬೇಕು ಹಾಗೆ ದರ್ಶನವನ್ನು ಕೊಡ್ತೇನೆ ಅಂತಕ್ಕಂಥ ಸಂಕಲ್ಪ, ಹಾಗೆ ಅವನ ಆಶೀರ್ವಾದ ಇರೋದ್ರಿಂದ ಅಂತಹ ಭಗವಂತನ ಅನುಗ್ರಹ ಇವತ್ತು ಗುರುವಿನ ಸ್ವರೂಪದಲ್ಲಿ ಸದ್ಗುರು ಸಾಯಿನಾಥ ಸ್ವರೂಪದಲ್ಲಿ ನಿಮ್ಮೆಲ್ಲರಿಗೂ ಸಹಿತ ಪ್ರಾಪ್ತವಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಶ್ರದ್ಧೆ, ನಂಬಿಕೆ, ನಿಷ್ಠೆ, ಭಕ್ತಿಯಿಂದ ಪೂಜೆಯನ್ನು ಪಾಲ್ಗೊಳ್ಳಬೇಕು. ನೀವೆಲ್ಲ ಬಂದಿದ್ದೀರಿ, ಏನೋ ಮಾತಾಡದ ಪೂಜೆ ಮುಗಿಯೋಗಿ ಇವತ್ತು ಪೂರ್ಣವಾಗಿ ಆ ಗುರುವಿಗೆ ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು. ಮತ್ತೆ ಇಲ್ಲಿ ಕೂತ್ಕೊಂಡು ಏನೋ ಮಾತಾಡೋದು ಬೇಡ, ಏನೇನೋ ವಿಚಾರ ಇರ್ತಾವ. ನಾವು ಸಂಸಾರಿಕರು ಸುಮ್ಮನೆ ಕೂರೋದಿಲ್ಲ, ಹೌದಲ್ಲ? ಏನಾದ್ರೂ ಒಂದಿಷ್ಟು ವಿಚಾರ ಮಾಡ್ತಾನೆ ಇರ್ತೀವಿ. ಇವತ್ತು ಈ ತೆರೆಯೊಳಗಿರ್ತಕ್ಕಂಥ ವಿಷಯಕ್ಕೆ ವಿಚಾರ ಕೊಡಬೇಡ್ರಿ, ಕೇವಲ ದೇವರ ಗುರುವಿನ ಸ್ಮರಣೆಯನ್ನೇ ಕೊಡ್ರಿ. ಇವತ್ತು ಗುರುವಿನ ಸ್ಮರಣೆ, ಗುರು ಅಂತಂದ್ರೆ 2 ಅಕ್ಷರ, ಅಂದ್ರೆ ಅಜ್ಞಾನದ ಜ್ಞಾನದ ಕಡೆ ಕರ್ಕೊಂಡು ಹೋಗ್ತಕ್ಕಂಥ ಗುರು. ಹಾಗಾಗಿ ಅಜ್ಞಾನ ಅಂತಕ್ಕಂಥದ್ದು ನಮಗೆ ದುಷ್ಟ ಬುದ್ಧಿ ಬರ್ತಕ್ಕಂಥದ್ದು, ದುಷ್ಟ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು, ನಾವು ಮಾಡಬಾರದು ಮಾಡ್ತಕ್ಕಂಥದ್ದು, ಇದೆಲ್ಲ ನಮ್ಮ ಬುದ್ಧಿಯಿಂದ ಆಗ್ತದೆ. ಅಂತಹ ಬುದ್ಧಿಗೆ ಸುಜ್ಞಾನವನ್ನು ಕೊಟ್ಟು ನಮ್ಮ ಬಾಳಿಗೆ ಬೆಳಕನ್ನು ಕೊಡ್ತಕ್ಕಂಥ ಕೆಲಸವನ್ನ ಸದ್ಗುರು ಸಾಯಿನಾಥರು ಮಾಡಿ ಅಂತಕ್ಕಂಥ ಸಂಕಲ್ಪ ನಿಮ್ಮೆಲ್ಲರೂ ಆಗಿರಬೇಕು ಅಂತಕ್ಕಂಥದ್ದು. ಜೊತೆಗೆ ನಿಮ್ಗೆ ಯಾರಿಗೆ ಯಾವುದೇ ರೀತಿಯ ಜರಾಮಯ, ಅಪಮೃತ್ಯುಮಯ, ಅಗ್ನಿಮಯ, ವಾಹನಮಯ, ಜಲಮಯ ಯಾವುದೇ ರೀತಿಯಲ್ಲಿ ಬರ್ತಕ್ಕಂತಹ ಕಂಟಕಾದಿಗಳಿದ್ರೆ, ಗಂಡಾಂತರಗಳಿದ್ರೆ, ಅಪಮೃತ್ಯು ದೋಷಗಳಿದ್ರೆ, ಅಗ್ನಿಭಯಗಳಿದ್ರೆ, ವಾಹನಮಯಗಳಿದ್ರೆ, ವಿಷಜಂತುಗಳಿಂದ ಬರ್ತಕ್ಕಂಥ ಭಯಗಳಿದ್ರೆ ಅವೆಲ್ಲ ಭಯದ ದೋಷ ಅದರ ನಿವಾರಣೆ ಆಗಬೇಕು. ನಾವೆಲ್ಲ ಭಕ್ತರಿಗೆ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ ಆಗ್ಬೇಕಂತೇಳಿ ತಮ್ಮ ಸಂಕಲ್ಪ ಮಾಡಿಕೊಳ್ಳಬೇಕು. ಜೊತೆಗೆ ನೀವು ದಿನನಿತ್ಯ ಮಾಡ್ತಕ್ಕಂಥ ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೃಷಿ, ವ್ಯವಸಾಯ ಆದಿಯಾಗಿ ಎಲ್ಲ ಕೆಲಸ ಕಾರ್ಯಗಳು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತಕ್ಕಂತಹ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮೆಲ್ಲ ಮಕ್ಕಳಿಗೆ ವಿಶೇಷವಾಗಿ ಜ್ಞಾನಾರ್ಜನೆ ಆಗ್ಬೇಕು. ಅಂದ್ರೆ ವಿದ್ಯಾ ಬುದ್ಧಿ ಪ್ರಾಪ್ತವಾಗಬೇಕು, ಮಕ್ಕಳಿಗೆ ಸರಸ್ವತಿ ಅನುಗ್ರಹ ಪ್ರಾಪ್ತವಾಗಬೇಕು, ಉತ್ತರೋತ್ತರವಾಗಿ ಒಳ್ಳೆಯ ವಿದ್ಯಾವಂತ ಮಕ್ಕಳು ನಮ್ಮ ಎಲ್ಲ ಮಕ್ಕಳು ಆಗ್ಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡು ವಿಶೇಷವಾಗಿ ನೀವು ದಿನನಿತ್ಯ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಜಯ ಪ್ರಾಪ್ತವಾಗಬೇಕಂತ ಸಂಕಲ್ಪವನ್ನು ಮಾಡಿಕೊಳ್ಳಿ. ಸಂಕಷ್ಟ ಹರನಾಗಿ ವರಸಿದ್ಧಿಯನ್ನು ಕೊಡ್ತಕ್ಕಂಥ ಸದ್ಗುರುನಾಥ ನಿಮಗೆ ಅನುಗ್ರಹ ನೀಡಬೇಕು. ಹಾಗೆ ನಿಮ್ಮೆಲ್ಲ ರೀತಿ ಯಾವುದೇ ಕಷ್ಟಗಳು, ಸಂಕಷ್ಟಗಳು, ತೊಂದರೆಗಳು, ಲೋಪಗಳು, ತಾಪತ್ರಗಳಿದ್ರೆ ಅವೆಲ್ಲ ಪರಿಹಾರವಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಾವು ಬಹಳಷ್ಟು ಜನ ಏನಂತೇಳಿದ್ರೆ ಜ್ಞಾನತೋ ಅಜ್ಞಾನತಶ್ಚ ಕೃತಾನ ಪಾಪಾನ ಅಂತ ಹೇಳ್ತೀವಿ. ತಿಳಿಯದೋ, ಅರಿಯದೋ, ಅರಿತೋ ತಪ್ಪುಗಳಾಗಿರ್ಬೋದು, ಅಪರಾಧಗಳಾಗಿರ್ಬೋದು, ಅಪಚಾರಗಳಾಗಿರ್ಬೋದು, ಅವೆಲ್ಲವನ್ನು ಬಂಧಿಸಿ ನಮಗೆ ಒಳ್ಳೆ ರೀತಿಯ ಸನ್ಮಾರ್ಗವನ್ನು ಕೊಡು ಭಗವಂತ ಅಂತೇಳಿ ಸದ್ಗುರು ಸಾಯಿನಾಥರಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ವಿಶೇಷವಾಗಿ ಯಾವುದೇ ದುಷ್ಟ ಜನರಿಂದಾಗಿರ್ಬೋದು, ದುಷ್ಟ ವ್ಯಕ್ತಿಗಳಿಂದಾಗಿರ್ಬೋದು, ದುಷ್ಟ ವ್ಯವಸ್ಥೆಗಳಿಂದಾಗಿರ್ಬೋದು, ಮಾಟ, ಮಂತ್ರ, ವಾಮಾಚಾರಾದಿ, ಕೃತ್ರಿಮ ಭಯದೋಷಾದಿಗಳಿದ್ರೆ ಎಲ್ಲ ಭಯದೋಷಾದಿಗಳು, ವಾಮಾಚಾರ ಬಾಧೆಗಳು ನಿವಾರಣೆಯಾಗಬೇಕು ಅಂತಕ್ಕಂತಹ ಸಂಕಲ್ಪವನ್ನು ಮಾಡಿಕೊಂಡು ಸದಾವರ ನಿಮ್ಮನ್ನ, ನಿಮ್ಮ ಮನೆತನವನ್ನು, ನಿಮ್ಮ ಮಕ್ಕಳ ಮೊಮ್ಮಕ್ಕಳನ್ನ ರಕ್ಷಣೆಯನ್ನು ಮಾಡಿ ಸದಾ ನಮಗೆ ಬೆನ್ನೆಲುಬಾಗಿ, ನಮಗೆ ರಕ್ಷಾ ಕವಚವಾಗಿ, ರಕ್ಷಾ ಕಾರುಣ್ಯವನ್ನು ನೀಡುವಂತಕ್ಕಂತಹ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಜನ್ಮ ಜಾತಕದಲ್ಲಿ ಬರ್ತಕ್ಕಂತಹ ಯಾವುದೇ ರೀತಿಯಿಂದ ಬರ್ತಕ್ಕಂತಹ ದೋಷಗಳಿರಬಹುದು, ಅಥವಾ ಸಂಧಿ ದೋಷಗಳಿರಬಹುದು, ದಶಾಭಕ್ತಿ ದೋಷಗಳಿರಬಹುದು, ಅಂತರ್ಭಕ್ತಿ ದೋಷಗಳಿರಬಹುದು, ಪ್ರಾಣಭಕ್ತಿ ದೋಷಗಳಿರಬಹುದು, ಅಂತೆಲ್ಲ ಭಕ್ತಿ ದೋಷಾದಿಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂತಹ ಗುರುವಿನ ಅನುಗ್ರಹದಿಂದ ನಿಮ್ಮ ಮನೆತನದೊಳಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಅಭಿವೃದ್ಧಿಯಾಗಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಉತ್ತರೋತ್ತರವಾಗಿ ಯಾವುದೇ ಗುರು ಶಾಪ ಇದ್ರೆ ವಿಮೋಚನೆಯಾಗಲಿ ಅಂತ ಸಂಕಲ್ಪ ಮಾಡಿಕೊಂಡು ನಾವು ಯಾವುದೇ ಗುರುಗಳ ಹತ್ರ ಹೋಗಿರ್ತೀವಿ, ಯಾವುದೇ ಗುರುವಿನ ಮಠಕ್ಕೆ ಹೋಗಿರ್ತೀವಿ, ಅಥವಾ ಯಾವುದೇ ಊರೊಳಗಿರ್ತಕ್ಕಂಥ ಗುರುಗಳ ಹತ್ರ ಹೋಗಿರ್ತೀವಿ, ಏನೋ ಒಂದು ಸಣ್ಣ ಪುಟ್ಟ ವ್ಯಾಖ್ಯೆಗಳಿಂದ, ಸಣ್ಣ ಪುಟ್ಟ ಮಾತುಗಳಿಂದ ಏನೋ ಒಂದು ಮಾತುಗಳು ಬಂದಿರ್ತವೆ, ಅವು ಶಾಪಗಳಾಗಿ ಕೆಲವೊಬ್ಬರಿಗೆ ಪರಿವರ್ತನೆ ಆಗ್ತದೆ. ಗುರು ಶಾಪ ಮಹಾದೋಷ ಅಂತ ಹೇಳ್ತಾರೆ. ಅಂತೆಲ್ಲ ಬಾಧೆಗಳಿದ್ರೆ ಅಥವಾ ನಮ್ಮ ಪೂರ್ವಜನಿಂದಾಗಿರ್ತಕ್ಕಂಥ ದೋಷಗಳು, ನಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲಿ ದೋಷಗಳಾಗಿದ್ರೆ ಅವೆಲ್ಲವೂ ನಿವಾರಣೆಯಾಗಬೇಕು. ಇಹ ಕಾಲದಲ್ಲಿ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಬೇಕು, ಸನ್ಮಾರ್ಗವನ್ನು ನೀಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿಕೊಂಡು ವಿಶೇಷವಾಗಿ ಸದ್ಗುರು ಸಾಯಿನಾಥರನ್ನು ಮನಸ್ಸನ್ನು ಸ್ಮರಣೆ ಮಾಡಿಕೊಳ್ಳಿ. ಇಲ್ಲೇ ಇರಬೇಕು, ಎಲ್ಲರೂ ಸಹಿತ ನಿಮ್ಮ ಮನಸ್ಸುಗಳಿರಬೇಕು. ಇವತ್ತು ಸದ್ಗುರುವಿನ ಸ್ಮರಣೆಯನ್ನು ಮಾಡಿಕೊಂಡು ಸಾಯಿನಾಥರನ್ನು ಸ್ಮರಣೆ ಮಾಡ್ಕೋತ ಪೂಜೆಯನ್ನು ಮಾಡಿದ್ರೆ ಭಗವಂತ ನಮಗೆಲ್ಲರಿಗೂ ಅನುಗ್ರಹ ಕೊಡ್ತಾರೆ. ಹಾಗಾಗಿ ಸ್ಮರಣೆಯನ್ನು ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಸಹಿತ ಒಬ್ಬರಿಗೆ ಕರ್ಕೊಂಡು ಪೂಜೆಯನ್ನು ಮಾಡಿಸ್ತದೆ. ಪ್ರತಿಯೊಬ್ಬರಿಗೂ ನಿಮಗೆ ಅಭಿಷೇಕಕ್ಕೆ ಹಾಲು ಹಾಕಿ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿಸ್ತದೆ. ಅವಾಗ ನೀವು ಇಲ್ಲಿಂದ ನೀವು ಆ ಕಡೆ ಪಾದವನ್ನು ಸ್ಪರ್ಶ ಮಾಡಬಹುದು. ಇವತ್ತು ಮುಟ್ಟಿ ಪೂಜೆ ಮಾಡಲಿಕ್ಕೆ, ಸ್ಪರ್ಶ ಮಾಡಲಿಕ್ಕೆ ಅವಕಾಶ ಇರ್ತದೆ.
ನಮ್ಮಲ್ಲಿ 3 ದಿನ ಮಾತ್ರ ಅವಕಾಶ ಕೊಡ್ತದೆ. ಒಂದು ಗುರುಪೂರ್ಣಿಮೆ, ಮತ್ತೊಂದು ವಾರ್ಷಿಕೋತ್ಸವ, ಮತ್ತೊಂದು ಶಿವರಾತ್ರಿ. ಶಿವರಾತ್ರಿ ಒಳಗೆ ರಾತ್ರಿ 1, 2, 3 ಗಂಟೆವರೆಗೂ ಅಭಿಷೇಕ ಆಗ್ತಾನೆ ಇರ್ತದೆ. ಸಂಜೆ 6, 7 ಗಂಟೆಗೆ ಸ್ಟಾರ್ಟ್ ಆದ್ರೆ ನಿರಂತರವಾಗಿ ಅಭಿಷೇಕ ಇರ್ತದೆ. ಯಾವುದೇ ಸಮಯದಲ್ಲಿ ಭಕ್ತರು ಬಂದರೂ ಅಭಿಷೇಕವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗ್ತದೆ. ಹಾಗೆ ಇವತ್ತು ತಾವು ಸಹಿತ ಅಭಿಷೇಕವನ್ನು ಮುಗಿಸಿಕೊಂಡು ದಂತದಲ್ಲಿ ಪೂಜಾ ಕೈಂಕರ್ಯಕ್ಕೆ ನೀವು ಪಾಲ್ಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಸಂಕ್ಷಿಪ್ತವಾಗಿ ನಿಮ್ಮ ಮನಸ್ಸೊಳಗಡೆ ಭಕ್ತಿಯನ್ನು ಕೊಡಬೇಕು, ಎಲ್ಲ ವಿಚಾರವನ್ನು ಬದಿಗಿಡಬೇಕಾಗ್ತದೆ. ಗಣೇಶ ಶಾರದಾಭ್ಯೋ ನಮಃ. ಓಂ ಪ್ರಿಯಾಯ ನಮಃ. ಓಂ ವೇದಪ್ರಿಯಾಯ ನಮಃ. ನಾಮ ಸಂವತ್ಸರೆ ದಕ್ಷಿಣಾಯನೆ ಶುಭ ಆಷಾಢ ಮಾಸೆ ಶುಕ್ಲ ಪಕ್ಷೆ ವಾಸರಸ್ತು ವಾಸರಃ ಶುಭ ಬುಧವಾಸರ ಯುಕ್ತಾಯ ಗುರುಪೂರ್ಣಿಮಾ ಶುಭದಿತೋ ಶುಭ ಪ್ರೀತಿನಾಮ ಯೋಗೆ ಭದ್ರನಾಮಕರಣೆ एवं गुण विशेषण विशिष्टाय स्याम शुभदितो मम उपात समस्त दुरितक्षय द्वारा श्री पार्वती परमेश्वर प्रीत्यर्थम जगदादि जगद्गुरु रेणुकादि पंचाचार्य महास्वामीना अनुग्रह शाश्वत सदावकाल शाश्वत सदावकाल सिद्ध्यर्थम धर्म अर्थ काम मोक्ष चतुर्विध फल पुरुषार्थ सिद्ध्यर्थम नव जनित संचित सूचित आगामी सकल आदि दैविक आदि भौतिक आध्यात्मिक त्रिविध तापत्रय निवारणार्थम जराभय अपमृत्युभय
अग्निभय वाहनभय जलभय राज्यभय अधिकारभय विषजन्तुभयादि निवारणार्थं सहकुटुम्ब वर्गस्य दिननित्य उद्योग अधिकार व्यवहार व्यापार कृषि व्यवसायादि सर्वस्थाने दिने दिने अभिवृद्ध्यर्थं धन कनक वस्तु वाहनादि अत्यंत शुभ फल प्राप्त्यर्थं श्री महालक्ष्मी अनुग्रह सिद्ध्यर्थं जन्म जातकस्य जन्मलग्न काले नवग्रह देवता अरिष्टस्थानेषु स्थिताः तेषां ग्रहाणाम् अत्यंत शुभ फल प्राप्त्यर्थं सहकुटुम्ब वर्गस्य संपूर्ण गुरुदेवता अनुग्रह सिद्ध्यर्थं दुष्टजनेन दृष्टिदोष माटमंत्र वामाचारिक कृत्रिम भयदोष निवारणार्थं शारीरिक मानसिक दैहिक बाधित सकल व्याधि रोग पीड़ित समस्त दुर्दोष निवारणार्थं मम सहकुटुम्ब वर्गस्य संपूर्ण दिननित्य व्यवहार व्यापार उद्योगादि अभिवृद्ध्यर्थं मम पुत्री पुत्र वर्गस्य विद्याभिवृद्धि अभिवृद्ध्यर्थं शैक्षणिक क्षेत्रेण अत्यंत शुभ फल सिद्ध्यर्थं मम सहकुटुम्ब वर्गस्य उत्तरोत्तरः सर्वकारेषु जय सिद्ध्यर्थं दुष्टजनेन वामाचारिक दुर्दोष निवारणार्थं शारीरिक मानसिक दैहिक बाधित सकल व्याधि रोग पीड़ित समस्त दुर्दोष निवारणार्थं मम सहकुटुम्ब वर्गस्य समस्त भक्तवर्गस्य शुभ फल सिद्ध्यर्थं क्षेत्राभिवृद्ध्यर्थं उत्तरोत्तरः समस्त सन्मंगल प्राप्त्यर्थं गुरु पूर्णिमा निमित्तर्थे श्री सद्गुरु साईनाथ महास्वामीनां क्षीराभिषेक रुद्राभिषेक पूजा कर्मणः तदादौ श्री उमामहेश्वर आराधना पूर्वक पूजा पूर्वक लक्ष्मी नारायण देवता आराधना पूर्वक श्री सत्यनारायण महास्वामीनां व्रत पूजा उद्यापन पूजा पूर्वतः गुरुदेवता पंचाचार्य देवता आराधना पूर्वतः नवग्रह शांति सहितः महामृत्युंजय शांति पूजा पूर्वतः नांदि समाराधना पूर्वतः स्वस्ति पुण्याः वाचन प्रयोग पूर्वतः गणहोमे दत्तात्रेय शांति होमे महामृत्युंजय शांति होमे कर्म करिष्यमाणः एतत् कर्म निर्विघ्नेन परिसमाप्ति द्वारा उत्तर अभिवृद्ध्यर्थं आदौ श्री महागणपति पूजा करिष्ये इति संकल्प्य श्री सच्चिदानंद सद्गुरु साईनाथ महाराज की जय।
ಗಣಪತಿಯನ್ನ ಪೂಜೆ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಆ ಪೂಜಾ ಕಾರ್ಯಗಳಿಗಾಗಿರ್ಬೋದು, ನೀವೆಲ್ಲ ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೇ ರೀತಿ ವಿಘ್ನಗಳು ಬರದೆ ನಿರ್ವಿಘ್ನವಾಗಿ ನೆರವೇರಬೇಕಂತಕ್ಕಂಥದ್ದು ಭಗವಂತನ ಸನ್ನಿಧಾನ. ಯಾಕಂದ್ರೆ ಶಿವ ಪರಮಾತ್ಮ ಏನು ಅಪ್ಪಣೆ ಕೊಟ್ಟಿದ್ದಾನೆ ಅಂದ್ರೆ, ಎಲ್ಲಿ ಗಣಪತಿ ಪೂಜೆ ಆಗುದಿಲ್ಲ ಅಲ್ಲಿ ಯಾವ ದೇವತೆಗಳು ಸನ್ನಿಧಾನವನ್ನು ವಹಿಸಿಕೊಳ್ಳೋ ಹಾಗಿಲ್ಲ, ಅಂದ್ರೆ ಯಾರು ಹೋಗುವಂಗಿಲ್ಲ ಅಂತಕ್ಕಂಥ ಒಂದು ಕಟ್ಟಪ್ಪಣೆ. ಹಾಗಾಗಿ ಪ್ರಥಮದಲ್ಲಿ ನಾವು ಗಣಪತಿಯನ್ನು ಪೂಜೆ ಮಾಡಬೇಕಾಗಿದೆ. ಆ ವಿಘ್ನ ನಿವಾರಕರನ್ನ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಧ್ಯಾನವನ್ನು ಮಾಡಿಕೊಳ್ಳಬೇಕು. ಗಂಗಾಮಾತೆಯನ್ನ, ದೀಪಲಕ್ಷ್ಮಿಯನ್ನ ಮತ್ತೆ ಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಪೂರ್ವದ ಸಂಕಲ್ಪೇನ ಯಜಮಾನಸ್ಯ ಸರ್ವವರ್ಗಸ್ಯ ವೀರಗೌಡ ಕೊಟ್ರಗೌಡ ಪಡಿನಾಮದಿಯಸ್ಯ ವೀರಗೌಡ ಮಲ್ಲಗೌಡ ಪಡಿನಾಮದಿಯಸ್ಯ ಶಿವಾಜಿಗೌಡ श्री सद्गुरु साईनाथ देवताभ्यो नमः अर्घ्यं समर्पयामि। आपत्त्रयलक्षणं तापत्रेण कल्पते तदाख्यं कल्पयाम्यहं। सद्गुरु साईनाथ देवताभ्यो नमः अर्घ्यं समर्पयामि। वेदानामपेयाय देवानां देवतात्मने आचमनं कल्पयामि। शान्तां शुद्धेतरे सद्गुरु साईनाथ देवताभ्यो नमः आचमनं समर्पयामि। सर्वकारुष्यहीनाय परिपूर्णस्वरात्मने महादेव कल्पयामि। सद्गुरु साईनाथ देवताभ्यो नमः मदपर्कं समर्पयामि। परमानन्दबोधात्तो निमग्नानिकमूर्तये साङ्गोपाङ्गनिरस्नानं कल्पयामि। सद्गुरु साईनाथ देवताभ्यो नमः स्नानं समर्पयामि। आप्यायस्व सदेवते विश्वस्वशुष्यं भव आर्यसंकते। सद्गुरु साईनाथ देवताभ्यो नमः क्षीरेण स्नापयामि। गुणवन्तेन शुद्धोदकेन स्नापयामि। सद्गुरु साईनाथ देवताभ्यो नमः दत्ता स्नापयामि। तत्पूर्णमन्त्रेण शुद्धोदकेन स्नापयामि। शुक्रमसि ज्योतिरसि तेजोसि
सूर्याय जन्मने स्वातन्त्राय सुहृतनामे स्वातन्त्राय वरणाय वायवे बृहस्पतये मदमानाभ्यः लिसावाय महावज्रास्तापयामि मूलेन सदोर्णाकत्वेन स्थापयामि प्रकाशमे वक्रवाणो देवो देवानां गणिमाविभक्तिः कैवल्यपङ्कपावकाः पदापराः उपेतरेवण्णा सद्गुरो साहिनाथ देवताभ्यो नमः कदली पलमसेन स्नापयामि मूलमन्त्रेणादुद्धारेण स्नापयामि प्रताश्विनिः पवमानद्विजवो दिव्यास्त्रगन्धयसा धरीमणि प्रातर्षयः सागरस्तुक्षुमये वामृजं त्रिशिष्टाणवेन सह सद्गुरो साहिनाथ देवताभ्यो नमः द्राक्षारसेन स्नापयामि मूलमन्त्रेणादुद्धारेण आग्रहान् समुद्रे प्रथममे कर्मञ्जनीयं प्रजापवनस्य राजा ऋषामवित्रदिशानाभ्य बृहत्सोमवावृते सुमानयुक्तुः सद्गुरु साहिनाथ देवताभ्यो नमः कपित्तरतेन स्नापयामि मूलमन्त्रेणाशुद्धोरेण स्नापयामि अस्तक्षुतप्रमाजेन कव्या सोमासोश्वया सप्तसोमेश्वरः सद्गुरु साहिनाथ देवताभ्यो नमः सद्गुरोसेन स्नापयामि मूलमन्त्रेणाशुद्धोरेण स्नापयामि पिनाकं विप्रदागहे
नमस्मयोपन्तुताः सहस्राणि सहस्रनामहोस्ताहेतयः तासामिषाणो मगमः पराकेन मुखाकृते ॐ गरुडाष्टमे वत्साष्टमे गणेशमे गणेशमे पंचामे चमे पंचामे चमे पंचष्टमे त्रिवत्साष्टमे दुर्यवाचमे दुर्यने चमे षष्ठवाचमे षष्ठोहे चमे उच्चाचमे वशाचमा षष्ठमे अष्टमे लघ्वाष्टमे धेनुष्टमे आयुर्यज्ञे कल्पता प्राणो यज्ञेन कल्पता प्राणो यज्ञेन कल्पता प्राणो यज्ञेन कल्पता चक्षुर्यज्ञेन कल्पताकम् श्रोत्रं यज्ञेन कल्पता मनो यज्ञेन कल्पता वायुयज्ञेन कल्पता आत्मा यज्ञेन कल्पता यज्ञो यज्ञेन कल्पता इति दशमो नवाकः नवाकेन स्थापयामि षोडशोपचारकोशं भवेयुः ॐ नमो भगवते रुद्राय करहत्वो सहस्राणि सहस्रशो ये रुद्रादि भूम्याम् अस्मिन् महात्रिणवे अन्तरिक्षे भवानि एकग्रे वासिति कण्ठाः शर्वादक्षमाशनाः ये रुद्रेशो संस्मिञ्जरानीरग्रे वाविलो विवाः ये भूतानामधिपतयो विशेषासक्तवर्तिनः ये अन्येषु विद्यन्ते पात्रेषु विवदोषणान् ये पतामतिरक्षमय्यवृताय युगः ये दीर्घाने प्रतिदन्ते श्रीकामन्तो निषग्विणः या ये तावान्तश्चको यानुसंसरुता विनस्तरे नमो रुद्रेभ्यो ये पृथिव्या ये अन्तरिक्षे देवि येषाम् अन्नं पातो समस्ते नमस्ते नोडयन्तवे विश्वाय सदां वचनं मे ददामि एकाचमे